ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಕರ್ನಾಟಕ ಭಾರತ್ ಗೌರವ್ ಯಾತ್ರೆಯು ಜನವರಿ 18ರಿಂದ ಆರಂಭವಾಗಲಿದೆ. 6 ದಿನಗಳ ಈ ಯಾತ್ರೆಯಲ್ಲಿ ರಾಮೇಶ್ವರ, ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ ಕ್ಷೇತ್ರಗಳ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಯಾತ್ರೆಗೆ ಒಟ್ಟು 15,000 ರೂಪಾಯಿ ಖರ್ಚು ಆಗಲಿದ್ದು, ರಾಜ್ಯ ಸರ್ಕಾರವು 5,000 ರೂಪಾಯಿ ಸಹಾಯಧನ ನೀಡಲಿದೆ. ಉಳಿದ 10,000 ರೂಪಾಯಿಗಳನ್ನು ಯಾತ್ರೆಯೇ ಭರಿಸಬೇಕಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇದೆ. ಸೊ ಇದು 6 ದಿನಗಳ ಯಾತ್ರೆ ಆಗಲಿದ್ದು, ಇಲ್ಲಿ 2 ಯಾತ್ರೆಗಳು ಹೊರಡಲಿದೆ. ಅಂದರೆ ಒಂದು ಜನವರಿ 18ರಿಂದ ಹೊರಡುತ್ತೆ, ಎರಡನೆಯದು ಜನವರಿ 30ರಿಂದ ಸ್ಟಾರ್ಟ್ ಆಗುತ್ತೆ. ಜನವರಿ 18ರಂದು ಹೊರಡುವವರು ಜನವರಿ 23ರಂದು ಹಿಂತಿರುಗುತ್ತಾರೆ. ಇನ್ನು ಜನವರಿ 30ರಂದು ಹೊರಡುವವರು ಫೆಬ್ರವರಿ 4ರಂದು ಹಿಂದಿರುಗುತ್ತಾರೆ. ಕ್ಷೇತ್ರಗಳು ಬಂದುಬಿಟ್ಟು ರಾಮೇಶ್ವರ, ಕನ್ಯಾಕುಮಾರಿ, ಮಧುರೈ, ತಿರುವನಂತಪುರ. ಮತ್ತು ಎಲ್ಲೆಲ್ಲ ನೀವು ರೈಲು ಹತ್ಕೋಬೋದು ಅಂತ ನೋಡೋದಾದರೆ ಬೆಳಗಾವಿ, ಹುಬ್ಬಳ್ಳಿ, ಬೀರೂರು, ತುಮಕೂರು, ಹಾವೇರಿ, ದಾವಣಗೆರೆ, ಯಶವಂತಪುರ. ನೀವೇನಾದರೂ ಮುಂಗಡ ಟಿಕೆಟ್ ಕಾಯ್ದಿರಿಸಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿರುವಂತಹ ಸ್ಕ್ರೀನ್ ಮೇಲೆ ತೋರಿಸಿರುವಂತಹ 3 ಮೊಬೈಲ್ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಸರ್ಕಾರದಿಂದ ಇವಾಗ ಅಪ್ಡೇಟ್ ಬಂತು, ನಿಮಗೆ ತಿಳಿಸೋಣಂತ ವಿಡಿಯೋ ಮಾಡಿದೆ. ಇದೇ ರೀತಿಯ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.